ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SR ಲ್ಯಾಚಸ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾವುದನ್ನು ಯೂಸ್ ಮಾಡ್ಕೊಂಡು ನ್ಯಾಂಡ್ ಗೇಟ್ಗಳನ್ನು ಯೂಸ್ ಮಾಡಿಕೊಂಡು. ಈ ನ್ಯಾಂಡ್ ಗೇಟ್ ಹೇಗೆ ಫಾರ್ಮೇಷನ್ ಆಗುತ್ತೆ? ಆ್ಯಂಡ್ ಗೇಟ್ ಪ್ಲಸ್ ನಾಟ್ ಗೇಟ್. ಆ್ಯಂಡ್ ಗೇಟ್ನ ಮುಂದೆ ನಾಟ್ ಗೇಟ್ನ ಆ್ಯಡ್ ಮಾಡಿದಾಗ ನ್ಯಾಂಡ್ ಗೇಟ್ ಸೃಷ್ಟಿಯಾಗುತ್ತೆ. ಸೊ ಹೇಗೆ ಅಂದರೆ ಎರಡು ನ್ಯಾಂಡ್ ಗೇಟ್ಗಳನ್ನು ಯೂಸ್ ಮಾಡ್ತೀವಿ. ಇದು ಮೊದಲನೇ ನ್ಯಾಂಡ್ ಗೇಟ್, ನೆಕ್ಸ್ಟ್ ಎರಡನೇ ನ್ಯಾಂಡ್ ಗೇಟ್. ಸೊ ಇದಕ್ಕೆ ಎಸ್ ಮತ್ತು ಆರ್ ಎರಡು SR ಲ್ಯಾಚ್ ಅಲ್ವಾ, ಎಸ್ ಮತ್ತು ಆರ್. ಸೊ ಇದರ ಔಟ್ಪುಟ್ಟನ್ನು ನಾನು ಇದಕ್ಕೆ ಇನ್ಪುಟ್ಟಾಗಿ ಕೊಡ್ತೀನಿ, ಮತ್ತು ಇದರ ಔಟ್ಪುಟ್ಟನ್ನು ಮತ್ತು ಇದಕ್ಕೆ ಇನ್ಪುಟ್ಟಾಗಿ ಕೊಡ್ತೀನಿ. ಸೊ ನನಗೆ ಔಟ್ಪುಟ್ಗಳು ಯಾವ್ದ್ಯಾವ್ದು ಬರ್ಬೋದು? ಕ್ಯೂ ಮತ್ತು ಕ್ಯೂ ಬಾರ್. ನನಗೆ ಯಾವತ್ತಿದ್ರೂ ಲ್ಯಾಚಸ್ಸಲ್ಲಿ ಕಾಂಪ್ಲಿಮೆಂಟಾಗಿ ನನಗೆ ಆನ್ಸರ್ಸ್ಗಳು ಬರಬೇಕಾಗುತ್ತೆ. ಸೊ ನಾವು ಯಾವುದನ್ನು ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡ್ತಿರೋದು? ನ್ಯಾಂಡ್ ಗೇಟ್. ಫಸ್ಟ್ ಏನು ಮಾಡೋಣ ಅಂತಂದರೆ ಟ್ರುತ್ ಟೇಬಲ್ ಆಫ್ ನ್ಯಾಂಡ್ ಗೇಟ್ನ ನೋಡ್ತಾ ಹೋಗೋಣ. ಯಾಕಂತಂದರೆ SR ಲ್ಯಾಚಿನ ಟ್ರುತ್ ಟೇಬಲ್ ಮಾಡೋದಕ್ಕೆ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ನ್ಯಾಂಡ್ ಗೇಟಿನ ಟ್ರುತ್ ಟೇಬಲ್ ಮಾಡಬೇಕಾದ್ರೆ ಸೊ ಎರಡು ಬಿಟ್ಸ್ ಆಗಿರೋದ್ರಿಂದ ಸೊ ಪಾಸಿಬಲ್ ಕಾಂಬಿನೇಷನ್ಸ್ ಏನೇನಾಗುತ್ತೆ? 0 0 0 1 1 0 1 1. ಫಸ್ಟ್ ಆ್ಯಂಡ್ ಗೇಟ್ನ ಹಾಕೋಣ. ಸೊ ಆ್ಯಂಡ್ ಗೇಟ್ ಅಂದ್ರೇನು? ಎರಡು ಇನ್ಪುಟ್ಗಳು ಹೈ ಇದ್ದರೆ ಮಾತ್ರ ಹೈ ಅಂತಂದರೆ ಎರಡು ಇನ್ಪುಟ್ಗಳು 1 1 ಇದ್ದರೆ ಮಾತ್ರ 1, ಇಲ್ಲ ಅಂತಂದರೆ 0. ಸೊ ಅದನ್ನು ಬರೆಯೋಣ. ಸೊ 1 1 ಇದ್ದರೆ ಮಾತ್ರ ಔಟ್ಪುಟ್ 1, ಇಲ್ಲ ಅಂತಂದರೆ 0. ಸೊ ಆ್ಯಂಡ್ ಗೇಟ್ ಆಯಿತು. ಅದರ ಮುಂದೆ ನಾವು ನಾಟ್ ಗೇಟ್ನ ಯೂಸ್ ಮಾಡ್ತಾ ಇದ್ದೀವಿ. ಏನು ಮಾಡೋದಕ್ಕೆ? ನ್ಯಾಂಡ್ ಗೇಟ್ ಮಾಡೋದಕ್ಕೆ. ನಾಟ್ ಗೇಟ್ ಅಂತ ಅಂದರೆ ನಮಗೆ ಬಂದಿರೋ ಔಟ್ಪುಟ್ ಉಲ್ಟಾ ಆಗ್ತಾ ಹೋಗುತ್ತೆ. ಕಾಂಪ್ಲಿಮೆಂಟ್ ಅಂತಂದರೆ 1 ಇರೋ ಜಾಗದಲ್ಲಿ 0, 0 ಇರೋ ಜಾಗದಲ್ಲಿ 1. ಸೊ 1 1 1 0. ಸೊ ಫೈನಲಾಗಿ ನಾವು ನ್ಯಾಂಡ್ ಗೇಟಿನ ಟ್ರುತ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಇದನ್ನು ಯೂಸ್ ಮಾಡಿಕೊಂಡು SR ಲ್ಯಾಚ್ ಯೂಸಿಂಗ್ ನ್ಯಾಂಡ್ ಗೇಟಿನ ಟ್ರುತ್ ಟೇಬಲ್ನ ಹೇಗೆ ಬರೆಯೋದು? ಸೊ ನನ್ನ ಎರಡು ಇನ್ಪುಟ್ಗಳು ಯಾವುವು? ಎಸ್ ಮತ್ತು ಆರ್. ನನ್ನ ಎರಡು ಔಟ್ಪುಟ್ಗಳು ಕ್ಯೂ ಮತ್ತು ಕ್ಯೂ ಬಾರ್. ನನಗೆ ಎರಡು ಇನ್ಪುಟ್ಗಳಿರೋದ್ರಿಂದ ಪಾಸಿಬಲ್ ಕಾಂಬಿನೇಷನ್ಸ್ ಏನಾಗುತ್ತೆ? 0 0 0 1 1 0 1 1. ಸೊ ಇವಾಗ ಮೊದಲಿಗೆ 0 1ಅನ್ನು ಕನ್ಸಿಡರ್ ಮಾಡೋಣ. ಸೊ ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 1. ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 1. ಸೊ ನಾನೇನಂತ ಹೇಳಿದೆ? ಈ ಟೇಬಲ್ನ ನೋಡ್ತಾ ಹೋಗಿ. ಈ ಟೇಬಲ್ನ ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂತ ಅಂದರೆ ಅಟ್ಲೀಸ್ಟ್ 1 0 ಇನ್ ಇನ್ಪುಟ್. ಅಟ್ಲೀಸ್ಟ್ 1 0 ಇನ್ ಇನ್ಪುಟ್ ಗಿವ್ಸ್ ಔಟ್ಪುಟ್ ಈಕ್ವಲ್ ಟು 1 ಅಂತಂದರೆ ಅಟ್ಲೀಸ್ಟ್ ನಮ್ಮ ಇನ್ಪುಟ್ಟಲ್ಲಿ ಒಂದಾದರೂ 0 ಇದ್ದರೆ ನಮಗೆ ಔಟ್ಪುಟ್ಟಾಗಿ 1 ಬಂದಿದೆ. ಸೊ ಇಲ್ಲಿ ನೋಡಿ 0 0, ಅಟ್ಲೀಸ್ಟ್ 1 0 ಇದೆ, ಸೊ ಔಟ್ಪುಟ್ 1. 0 ಇದೆ, ಔಟ್ಪುಟ್ 1. 0 ಇದೆ, ಔಟ್ಪುಟ್ 1. ಸೊ ಇಲ್ಲಿ 1 1ಅಲ್ಲಿ 0 ಇಲ್ಲ, ಸೊ ಔಟ್ಪುಟ್ 0 ಆಗಿ ಬಂದಿದೆ. ಸೊ ಇದನ್ನು ನೋಡ್ತಾ ಹೋದಾಗ ಸೊ ಮೊದಲನೇ ಇನ್ಪುಟ್ ನಾನೇನು ಕೊಟ್ಟೆ? ಇಲ್ಲಿ 0 ಕೊಟ್ಟೆ ಮತ್ತು 1 ಕೊಟ್ಟೆ. ಸೊ ಇದನ್ನು ನೋಡಿದ್ರೆ ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲಿ 0 ಕೊಟ್ಟಿದ್ದೀನಿ. ಸೊ 0 ನಾನೇನು ಹೇಳಿದೆ? ಅಟ್ಲೀಸ್ಟ್ 1 0 ಇದ್ರೂ ಔಟ್ಪುಟ್ ಏನಾಗುತ್ತೆ? 1. ಸೊ ಔಟ್ಪುಟ್ 1 ಆಯಿತು. ಸೊ ಈ ಔಟ್ಪುಟ್ಟನ್ನು ನಾನು ಇದಕ್ಕೆ ಇನ್ಪುಟ್ ಆಗಿ ಕೊಡ್ತೀನಿ. ಸೊ 1 ಮತ್ತು 1 ನನಗೆ ಎರಡು ಇನ್ಪುಟ್ಗಳು ಹೈಯರ್ ಆಯಿತು, 1 1. ಸೊ ನನ್ನ ವ್ಯಾಲ್ಯೂ ಏನಾಗುತ್ತೆ? 0 ಔಟ್ಪುಟ್. ಸೊ ಕ್ಯೂನ ವ್ಯಾಲ್ಯೂ ಏನು? 1. ಕ್ಯೂ ಬಾರ್ನ ವ್ಯಾಲ್ಯೂ 0. ನೆಕ್ಸ್ಟ್ 1 0ನ ನೋಡ್ತಾ ಹೋಗೋಣ. 1 0 1 0ನ ನೋಡ್ತಾ ಹೋದಾಗ ಎಸ್ನ ವ್ಯಾಲ್ಯೂ ಏನು? 1. ಆರ್ನ ವ್ಯಾಲ್ಯೂ 0. ನಾನೇನು ಹೇಳಿದೆ? ಅಟ್ಲೀಸ್ಟ್ ಒಂದಾದರೂ 0 ಇರಬೇಕು. ಫಸ್ಟು ನಾವು ಇದು ಡಿಸೈನ್ ಮಾಡಬೇಕಾದ್ರೆ ಎಸ್ಸನ್ನು ನೋಡಿ. ಸೊ ನನಗೆ 1 ಇದೆ. ಸೊ 1 ಇದ್ದರೆ ಏನು ಬರುತ್ತೆ? ನನಗೆ 0 ಬರುತ್ತೆ. ಯಾಕಂತಂದರೆ ನನಗಲ್ಲಿ 0 ನನ್ನ ಇನ್ಪುಟ್ಟಲ್ಲಿ ಇಲ್ಲ. ಸೊ ಈ ಇನ್ಪುಟ್ಟನ್ನು ಆ ಔಟ್ಪುಟ್ಟನ್ನು ನಾನು ಇದಕ್ಕೆ ಇನ್ಪುಟ್ಟಾಗಿ ಕೊಡ್ತೀನಿ. ಅವಾಗೇನಾಯಿತು? ಆರಿಂದ ಬರುವಂಥ ಇನ್ಪುಟ್ ಕೂಡ 0, ಇದರ ಔಟ್ಪುಟ್ಟಿಂದ ಬರುವಂಥ ಇನ್ಪುಟ್ ಕೂಡ 0. ಸೊ 0 ಮತ್ತು 0 ಬಂದರೆ ಔಟ್ಪುಟ್ ಏನು ಬರುತ್ತೆ? 1. ಇವಾಗೇನಾಯಿತು? ಕ್ಯೂನ ವ್ಯಾಲ್ಯೂ 0, ಕ್ಯೂ ಬಾರ್ನ ವ್ಯಾಲ್ಯೂ 1. ನೆಕ್ಸ್ಟ್ 1 ಮತ್ತು 1ಅನ್ನು ನೋಡ್ತಾ ಹೋಗೋಣ. ಎಸ್ ವ್ಯಾಲ್ಯೂ 1, ಆರ್ ವ್ಯಾಲ್ಯೂ 1. ಸೊ ಎಸ್ ವ್ಯಾಲ್ಯೂ 1 ಇರೋದ್ರಿಂದ ಒಂದಾದರೂ 0 ಇದ್ದಿದ್ದರೆ ನಾನು ಔಟ್ಪುಟ್ಟಲ್ಲಿ 1 ಬರೀತಿದ್ದೆ. ಸೊ 0 ಇಲ್ದಿರೋದ್ರಿಂದ ನನಗೆ ಔಟ್ಪುಟ್ ಏನು ಬರುತ್ತೆ? 0 ಬರುತ್ತೆ. ಸೊ ಇವಾಗ ಏನಾಯಿತು? ಈ ಔಟ್ಪುಟ್ಟನ್ನು ನಾನು ಇದಕ್ಕೆ ಇನ್ಪುಟ್ ಆಗಿ ಕೊಡ್ತೀನಿ. ಸೊ ಏನು ಬಂತು? 1 0 1 ಮತ್ತು 0 1 ಮತ್ತು 0 ಅಟ್ಲೀಸ್ಟ್ 1 0 ಇದ್ರೂ ನನಗೆ ಔಟ್ಪುಟ್ ಏನು ಬರಬೇಕು?
1 ಬರಬೇಕು. ಸೊ 0 ಮತ್ತು 1 ಆಲ್ರೆಡಿ ಬಂದಿದೆಯಾ, 0 ಮತ್ತು 1 ಆಲ್ರೆಡಿ ನಮ್ಮ ಔಟ್ಪುಟ್ ಮೆಮೊರಿಯಲ್ಲಿ ಆ ವ್ಯಾಲ್ಯೂ ಸ್ಟೋರ್ ಆಗಿದೆ. ಸೊ ಅದನ್ನು ಮತ್ತೆ ರಿಪೀಟ್ ಆಗ್ತಿರೋದ್ರಿಂದ ನಾನೇನಂತ ಬರಿತೀನಿ ಇಲ್ಲಿ, ಮೆಮೊರಿ ಅಂತ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನು ಉಳಿದಿರೋದು 0 0. ಸೊ 0 0ನ ಬರೆದಾಗ 0 0. ಸೊ 0 0 ಬರೆದಾಗ ಅಟ್ಲೀಸ್ಟ್ 1 0 ಇದ್ದರೆ ನಾನೇನು ಮಾಡ್ತೀನಿ, ಔಟ್ಪುಟ್ಟನ್ನು 1 1 ಅಂತ ಕೊಡ್ತೀನಿ, 1. ಸೊ ಇದೇನಾಯಿತು, ಇಲ್ಲಿಂದ 1 ಬಂದ್ರೂ ಕೂಡ ಅಟ್ಲೀಸ್ಟ್ 1 0 ಇದ್ರೂ ಕೂಡ ಏನಾಯ್ತು, ಸೊ ಇವಾಗ ಇಲ್ಲಿ 0 ಕೊಟ್ಟೆ, ಇಲ್ಲೂ 0 ಕೊಟ್ಟೆ, ಅಟ್ಲೀಸ್ಟ್ 1 0 ಇದ್ರೂ ನಾನು ಔಟ್ಪುಟ್ 1 ಅಂತ ಬರಿಬೋದು. ಸೊ 1 ಬರದೆ. ಈ ಔಟ್ಪುಟ್ಟನ್ನು ನಾನು ಇಲ್ಲಿಗೆ ಇನ್ಪುಟ್ ಕೊಟ್ಟಾಗ ಆರ್ನ ಇನ್ಪುಟ್ ಕೂಡ 0, ಸೊ ಇದರ ಇನ್ಪುಟ್ 1 ಬಂತು. ಸೊ ಅಟ್ಲೀಸ್ಟ್ ನನಗೇನಿರಬೇಕು, 1 0 ಇದ್ರೂ ಕೂಡ ನಾನು ಔಟ್ಪುಟ್ಟನ್ನು 1 ಅಂತ ಕೊಡ್ತೀನಿ. ಸೊ 1. ಸೊ ಇಲ್ಲೂ ಕೂಡ ಔಟ್ಪುಟ್ 1 ಬಂತು, ಇಲ್ಲೂ ಕೂಡ ಔಟ್ಪುಟ್ 1 ಬಂತು. ಸೊ ನನಗೆ ಔಟ್ಪುಟ್ಗಳು ಹೇಗೆ ಬರಬೇಕು ಅಂತ ಅಂದರೆ, ಈ ಕ್ಯೂ ಇದೆ ಅಂತ ಅಂದ್ಕೊಳ್ಳಿ, ಅದರ ಕಾಂಪ್ಲಿಮೆಂಟಾಗಿ ನನಗೆ ಇನ್ನೊಂದು ಔಟ್ಪುಟ್ ಬರಬೇಕು. ಆದರೆ ಇಲ್ಲಿ ಕಾಂಪ್ಲಿಮೆಂಟ್ ಬರ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನು ನಾಟ್ ವ್ಯಾಲಿಡ್ ಅಂತ ಬರಿತೀನಿ, ನಾಟ್ ವ್ಯಾಲಿಡ್. ಏನಕ್ಕೆ, ಕಾರಣ ಏನು ಅಂತ ಅಂದರೆ, ಔಟ್ಪುಟ್ ಮಸ್ಟ್ ಬಿ ಕಾಂಪ್ಲಿಮೆಂಟ್ ಟು ಈಚ್ ಅದರ್. ಔಟ್ಪುಟ್ ಮಸ್ಟ್ ಬಿ ಕಾಂಪ್ಲಿಮೆಂಟ್ ಟು ಈಚ್ ಅದರ್. ಎರಡಕ್ಕೂ ಕೂಡ ಕಾಂಪ್ಲಿಮೆಂಟ್ ಇದ್ದರೆ ಮಾತ್ರ ಔಟ್ಪುಟ್ಟನ್ನು ನಾವು ವ್ಯಾಲಿಡ್ ಅಂತ ತೊಗೊತೀವಿ, ಇಲ್ಲ ಅಂದರೆ ತೊಗೊಳಲ್ಲ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.